ಕರ್ನಾಟಕದ ಪೊಲೀಸರು ಪ್ರತಿದಿನ ನೂರಾರು ಸುಳ್ಳು ಕೇಸುಗಳನ್ನು ಹಾಕಿ ಒಂದೊಂದು FIRಗಳಿಗೂ 3 ಲಕ್ಷದಿಂದ 1 ಕೋಟಿ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಕೇಂದ್ರ CBIಗೆ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕದಿಂದ ದೂರೋದ ಹಿನ್ನೆಲೆಯಲ್ಲಿ ಕರ್ನಾಟಕದ DGP ಅವರು ಒಂದು ಗೈಡ್ಲೈನ್ಸ್ ಮಾಡಿದ್ದಾರೆ. ಏನಂತಂದರೆ ಸುಮ್ಮನೆ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಇನ್ನು ಮೇಲೆ ಕರ್ನಾಟಕ ರಾಜ್ಯ ಪೊಲೀಸರು FIR ಮಾಡಂಗಿಲ್ಲ. ಸುಪ್ರೀಂ ಕೋರ್ಟ್ದ ಆದೇಶ ಇದೆ, ಗೈಡ್ಲೈನ್ಸ್ ಇದೆ, ಮೆಡ್ರಾಸ್ ಹೈಕೋರ್ಟ್ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸನ್ನು ಎಲ್ಲ ಕಡೆ ಫಾಲೋ ಮಾಡಬೇಕು ಅಂತ DGP IGP ಆದಂಥ ಸಲೀಂ ಅವರು ಆದೇಶವನ್ನು ಮಾಡಿದ್ದಾರೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಭಾರತದಲ್ಲಿ 5 ಕೋಟಿ ಕೇಸ್ ಇದೆ. ಈ 5 ಕೋಟಿ ಕೇಸು ಇರುವಂಥ ನ್ಯಾಯಾಲಯಗಳು, ನ್ಯಾಯಾಧೀಶರು, ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳನ್ನು ನೀವು ಅವಲಂಬಿಸಿ ಅದನ್ನು ಡಿಸ್ಪೋಸ್ ಮಾಡೋಕ್ಕೆ 370 ವರ್ಷ ಬೇಕಂದ್ರೆ, ಅಂದರೆ ಇವತ್ತಿಂದ ಯಾವುದೇ ಒಂದು FIR ಆಗಬಾರ್ದು. ಇರುವಂಥ ಕೇಸುಗಳನ್ನು ಡಿಸ್ಪೋಸ್ ಮಾಡಲಿಕ್ಕೆ 370 ವರ್ಷ ಬೇಕಾಗಿರುವಂಥ ಈ ಭಾರತ ದೇಶದಲ್ಲಿ 5 ಕೋಟಿ ಕೇಸುಗಳು ಪೆಂಡಿಂಗ್ ಇದೆ. ಆದರೆ ಈ ಭ್ರಷ್ಟ ಪೊಲೀಸರು ಬೆಳಗ್ಗೆ ಆದರೆ ನೂರಾರು FIRಗಳನ್ನು ಮಾಡಿ FIR ಮಾಡೋದು ಪೊಲೀಸರಿಗೆ ನೀವು ಬೇಲ್ ಮಾಡಿಸಿ ಅಂತ ಕೊಟ್ಟರೆ ಒಂದೇ ದಿನ ಮಾಡಿಕೊಡ್ತಾರೆ. ಅದೇ ನಿಮ್ಮ ವಕೀಲರು ಕೊಟ್ಟರೆ ತಿಂಗಳಾನುಗಟ್ಟಲೆ ಹಿಡಿಯುತ್ತೆ. ಯಾಕೆ ಅಂತ ನೀವೇ ಯೋಚನೆ ಮಾಡಿ ಅಂತ ಈ ಮೂಲಕ ಹೇಳುತ್ತಾ, ಇನ್ನೊಂದು, ಭಾರತದಲ್ಲಿ 54,000 ಕೋಟಿ ಆನ್ಲೈನ್ ಫ್ರಾಡ್ ಆಗಿದೆ. ನಿಮಗೆ ಗೊತ್ತಿರಲಿ, ಆನ್ಲೈನ್ ಕಳ್ಳರನ್ನು ಪ್ರೊಟೆಕ್ಟ್ ಮಾಡೋದು, ಅವ್ರ ಹತ್ರ ವಸೂಲಿ ಮಾಡಿ ಜೀವನ ಮಾಡೋದು 90% ಕರ್ನಾಟಕದ ಭ್ರಷ್ಟ ಪೊಲೀಸರ ಕೆಲಸ ಅಂತ